ಎನ್ಎಂಡಿಸಿ ಕಂಪನಿಯವರು ಯಾವುದೇ ಪೂರ್ವ ಮಾಹಿತಿ, ಚರ್ಚೆ ಅಥವಾ ಪರ್ಯಾಯ ವ್ಯವಸ್ಥೆ ನೀಡದೆ ಅಚಾನಕವಾಗಿ ನಮ್ಮನ್ನ ವಜಾಗೊಳಿಸಿರುವುದು ಕಾರ್ಮಿಕರ ಜೀವನ ಮತ್ತು ಅವರ ಕುಟುಂಬಗಳ ಭವಿಷ್ಯವನ್ನು ಗಂಭೀರ ಅಪಾಯಕ್ಕೆ ಒಳಪಡಿಸಿದೆ. ಹೊಸ ಟೆಂಡರ್ ಪ್ರಕ್ರಿಯೆ, ಮುಂದಿನ ನೇಮಕಾತಿ ವ್ಯವಸ್ಥೆ ಹಾಗೂ ಕಾರ್ಮಿಕರ ಹಿತಾಸಕ್ತಿಯ ಬಗ್ಗೆ ಯಾವುದೇ ಸ್ಪಷ್ಟತೆ ನೀಡದೇ ಇರುವ ಇಂದಿನ ಪರಿಸ್ಥಿತಿ ಅತ್ಯಂತ ಆತಂಕಕಾರಿ. ಸಂಸ್ಥೆಯ ಪೈಲಟ್ ಪ್ಲಾಂಟ್ ಮತ್ತು ಸಂಬಂಧಿತ ವಿಭಾಗಗಳಲ್ಲಿ ದೀರ್ಘಕಾಲದಿಂದ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಗುತ್ತಿಗೆ ಕಾರ್ಮಿಕರು ದಿನಾಂಕ 18/11/2025 ಟೆಂಡರ್ ಅವಧಿ ಕೊನೆಯಾದ ಹಿನ್ನೆಲೆಯಲ್ಲಿ ಹೊಸ ಟೆಂಡರ್ ನೀಡುವ ಪ್ರಕ್ರಿಯೆಯಲ್ಲಿರುವಾಗ ನಮ್ಮ ಸೇವೆಯನ್ನು ಮುಂದುವರಿಸುವ ಬಗ್ಗೆ ಎನ್ಎಂಡಿಸಿ ಸಂಸ್ಥೆಯವರು ಯಾವುದೇ ಸ್ಪಷ್ಟ ನಿರ್ಧಾರ ಅಥವಾ ಭರವಸೆ ನೀಡದೇ ಇದ್ದಿದ್ದರಿಂದ ನಾವು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದೇವೆ. 2016ರಿಂದ ಇಂದಿನವರೆಗೂ ಸುಮಾರು 450ರಿಂದ 500 ಕಾರ್ಮಿಕರು ತಮ್ಮ ಕುಟುಂಬದ ಏಕೈಕ ಆಧಾರವಾಗಿ ಈ ಸಂಸ್ಥೆಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮಲ್ಲಿ ಪ್ರತಿಯೊಬ್ಬರೂ ಈ ಪ್ರದೇಶದ ಸ್ಥಳೀಯ ನಿವಾಸಿಗಳಾಗಿದ್ದು ನಮ್ಮ ಕುಟುಂಬಗಳು ಸಂಪೂರ್ಣವಾಗಿ ಈ ಉದ್ಯೋಗದ ಮೇಲೆ ಅವಲಂಬಿತವಾಗಿವೆ. ಎನ್ಎಂಡಿಸಿ ಕಂಪನಿಯವರು ಯಾವುದೇ ಪೂರ್ವ ಮಾಹಿತಿ, ಚರ್ಚೆ ನಡೆಸಿಲ್ಲ. ನಮ್ಮ ಬೇಡಿಕೆಗಳು ಕಾರ್ಮಿಕರನ್ನ ತಕ್ಷಣವಾಗಿ ಕರೆಸಿ ಚರ್ಚೆಯನ್ನು ನಡೆಸಿ ಅವರ ಅಭಿಪ್ರಾಯ ಮತ್ತು ಒತ್ತಾಯಗಳನ್ನು ಎನ್ಎಂಡಿಸಿ ಅಧಿಕಾರಿಗಳಿಗೆ ತಿಳಿಸಬೇಕು. ಹೊಸ ಟೆಂಡರ್ ಪ್ರಕ್ರಿಯೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಕಾರ್ಮಿಕರನ್ನ ಮುಂದುವರೆಸಿ ಕೆಲಸಕ್ಕೆ ಅವಕಾಶ ನೀಡಲು ಕ್ರಮ ಜರುಗಿಸಬೇಕು. ಪ್ರಿಯ ವೀಕ್ಷಕರೇ, ಇವತ್ತು ಸಂಡೂರು ತಾಲೂಕಿಗೆ ಸಂಡೂರು ಹೋಬಳಿಗೆ ಸಂಬಂಧಪಟ್ಟಂತೆ ನರಸಿಂಗಪುರ ಗ್ರಾಮದಲ್ಲಿ ಸುಮಾರು ಪೈಲಟ್ ಪ್ಲಾಂಟ್ ಅಲ್ಲಿ ಸುಮಾರು 400 ಜನ ಸ್ಥಳೀಯರು ಉದ್ಯೋಗ ಅವಕಾಶಗಳನ್ನ ಅರಸಿ ಕೆಲಸಗಳನ್ನ ಮಾಡ್ತಾ ಇದ್ರು. ಸುಮಾರು 10 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡಲಾಗ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇವತ್ತು ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ನಿಮಗೆ ತೋರಿಸ್ತೇನೆ. ಈಗ ಎನ್ಎಂಡಿಸಿ ಮೇನ್ ಗೇಟ್ ಹತ್ರ ಇಲ್ಲಿ ಧರಣಿ ಮಾಡ್ತಕ್ಕಂಥದ್ದು. ಧರಣಿ ಮಾಡ್ತುವಂತದ್ದು ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಇವರು ಸುಮಾರು 10 ವರ್ಷಗಳಿಂದ ಪೈಲಟ್ ಪ್ಲಾಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಇವತ್ತು ಏಕಾಏಕಿಯಾಗಿ ಕೆಲವು ದಿನಗಳಿಂದ ನಮಗೆ ಯಾವುದೇ ರೀತಿ ಕೆಲಸಕ್ಕೆ ತಗೊಳ್ತಾ ಇಲ್ಲ ಅಂತಕ್ಕಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಬಹುತೇಕರು ಆ ಪ್ಲಾಂಟ್ ಗೆ ಸ್ಥಾಪನೆ ಮಾಡ್ಬೇಕಾದ್ರೆ ಜಮೀನನ್ನ ಕಳ್ಕೊಂಡಿರುವಂತರು. ಆ ಸಮಯದಲ್ಲಿ ಇವರಿಗೆ ಕೆಲಸ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿರತಕ್ಕಂಥದ್ದು ಮತ್ತೆ ಗ್ರಾಮ ಪಂಚಾಯತಿಗೆ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿರುವಂತದ್ದು ಅಂತಕ್ಕಂಥ ಮಾತು ಇವರು ಕಾರ್ಮಿಕರು ಹೇಳುವಂತದ್ದು. ಹಾಗೇನೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಥಳೀಯರನ್ನು ಬಿಡಿಸಿ ಬೇರೆಯವ್ರನ್ನ ಕರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಹುನ್ನಾರ ನಡೀತಾ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇವರು ಹೇಳ್ತಾ ಇರುವಂತದ್ದೇನು, ಇಲ್ಲಿ ಇರ್ತಕ್ಕಂಥ ಧೂಳು ಕುಡಿತಕ್ಕಂಥದ್ದು ನಾವು, ಇಲ್ಲಿ ಇರ್ತಕ್ಕಂಥ ಗಾಳಿ, ಇಲ್ಲಿ ಇರ್ತಕ್ಕಂಥ ಪರಿಸರ ಹಾಳಾಗುವುದ್ರೂ ನಮ್ಮ ಜೀವನದಲ್ಲೇ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ. ಇದೆಲ್ಲ ಕಷ್ಟ ನಷ್ಟಗಳನ್ನ ನಾವೇ ಅನುಭವಿಸ್ತಾ ಇದೀವಿ. ಇಲ್ಲಿ ನಮಗೆ ಕೆಲಸ ಕೊಡ್ಬೇಕನ್ನೋ ಉದ್ದೇಶ ಇದೆ. ಯಾಕಂತ ಹೇಳಿದ್ರೆ ಡಾಕ್ಟರ್ ಸರೋಜಿನಿ ಮೈಸಿ ವರದಿ ಪ್ರಕಾರ 80% ಸ್ಥಳೀಯರಿಗೆ ಉದ್ಯೋಗ ಕೊಡ್ಬೇಕನ್ನೋದು ಆದೇಶ ಇದೆ. ಇದರಲ್ಲಿ ನಮ್ಗೆ ಉದ್ದೇಶ ಕೊಡ್ಬೇಕು. ನಮಗೆ ಕೊಟ್ಟಿದ್ದೀರಾ, ನಾವೇನು ನಿಮ್ಗೆ ಆಕ್ಷೇಪಣೆ ಮಾಡ್ತಾ ಇಲ್ಲ. ಆದ್ರೆ ಇಷ್ಟು ದಿನಗಳ ಹಿಂದೆ ನಮ್ಮನ್ನ ಯಾಕೆ ಏಕಾಏಕಿ ತೆಗಿತಾ ಇದ್ದೀರಿ ಅಂತಕ್ಕಂಥ ಇವ್ರು ಅಳಲಾಗಿದೆ. ಇವತ್ತು ಎನ್ಎಂಡಿಸಿ ಕೇಂದ್ರ ಸರ್ಕಾರ ಅಧೀನದಲ್ಲಿ ಬರ್ತಕ್ಕಂಥ ಎನ್ಎಂಡಿಸಿ ಮುಂದೆ ಗೇಟ್ ಗಳನ್ನ ಬಂದ್ ಮಾಡ್ತಕ್ಕಂಥದ್ದು. ಇವತ್ತು ಇವರು ಸ್ಥಳೀಯ ಸಂಡೂರು ಸ್ಟೇಷನ್ಗೆ ಒಂದು ಅಧಿಕೃತವಾಗಿ ಲೆಟರ್ ಕೊಟ್ಟು ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಅನ್ಯಾಯ ಆಗ್ತಿದೆ. ಈ ಅನ್ಯಾಯವನ್ನ ತಡಲಿಕ್ಕೆ ನಾವು ಶಾಂತಿ ರೀತಿಯಿಂದ ಹೋರಾಟ ಮಾಡ್ತೇವೆ. ನಮಗೆ ಯಾವುದೇ ರೀತಿ ನ್ಯಾಯ ಸಿಗೋವರೆಗೂ ನಾವು ಇಲ್ಲಿ ಧರಣಿಯನ್ನ ಮುಂದುವರಿಸ್ತೇವೆ ಅಂತಕ್ಕಂಥ ನಾವು ಮಾತನ್ನ ಹೇಳ್ತಿದ್ರೆ. ಈಗ ನಮ್ ಜೊತೆ ಇರ್ತಕ್ಕಂಥ ಕಾರ್ಮಿಕರಿಗೆ ಒಬ್ಬರಿಗೆ ಮಾತಾಡ್ಸುವಂತ ಒಂದು ಪ್ರಯತ್ನ ಮಾಡ್ತೇನೆ. ನಮ್ಮ ಹೆಸರು? ನನ್ನ ಹೆಸರು ಜಿಲಾನ್ ಅಂತ. ನಮ್ಮೂರು ಜಿಲಾನ್ ಭಾಷಾ. ಯಾವೂರು? ನಮ್ದು ಕೃಷ್ಣನಗರ. ಇಲ್ಲಿ ಈ ಕಾರ್ಮಿಕರನ್ನ ತೆಗಿತಾರೆ ಅಂತ ಹೇಳಲಾಗ್ತದೆ. ಈ ರೀತಿ ಯಾಕೆ ಮಾಡ್ತಾ ಇದಾರೆ ಅಂತ ಸರ್? ಈಗ ಈ ರೀತಿ ಯಾಕೆ ಮಾಡ್ತಾ ಇದಾರೆ ಅಂದ್ರೆ, ಈಗ ಆಲ್ಮೋಸ್ಟ್ ಆಲ್ ಇಲ್ಲಿ ಲೋಕಲ್ ಇರೋರಿಗೆ ಕೆಲಸ ಕೊಡ್ಬೇಕು. ಅವರು ಲೋಕಲ್ ಇರೋರಿಗೆ ಕೆಲಸ ಕೊಡ್ತಾ ಇಲ್ಲ. ಬೇರೆ ಔಟ್ ಆಫ್ ಸ್ಟೇಟ್ ಇಂದ ಕಳಿಸಿ ಅವ್ರಿಗೆ ಕೆಲಸ ಕೊಡ್ತಾ ಇದಾರೆ. ಇಲ್ಲಿ ಬರೇ 450 ಜನ ಅಂತಲ್ಲ ಸರ್. ಈಗ ಮನೆಯಲ್ಲಿ ಈಗ ಸಪೋಸ್ ನಂದೇ ತಗೊಳ್ಳಿ, ನಾನೇ ಕೆಲ್ಸಕ್ಕೆ ಬರ್ತೀನಿ ಅಂತಂದ್ರೆ ಇಲ್ಲಿ ನನ್ನ ಹೆಂಡತಿ, ಮಕ್ಕಳು, ತಂದೆ ತಾಯಿಗೆ ನಾನು ಸಾಕ್ಬೇಕು. ಈಗ 10 ದಿನ ಆಯ್ತು, ಒಬ್ಬರಿಗೂ ಒಂದ್ ದಿವಸನೂ ಕೆಲಸ ಕೊಟ್ಟಿಲ್ಲ. ಈ ಪೇಮೆಂಟ್ ಕೂಡ ಹಾಕೊಡ್ತಾ ಇಲ್ಲ. ಹಾಗಾಗಿ ಇದು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇನಂದ್ರೆ, ನಮ್ಮೆಲ್ಲರಿಗೂ ಅಂದ್ರೆ ನಾವೇ ಒಂದಂತಲ್ಲ, 450 ಜನ ಒಂದೇ ಅಂತಲ್ಲ, ಎಲ್ಲರಿಗೂ ಅವರು ತಂದೆ ತಾಯಿಗೆ, ಹೆಂಡತಿ ಮಕ್ಕಳಿಗೆ ಸಾಕ್ಬೇಕಂತ ಬಹಳ ಇದು ಇರುತ್ತೆ. ಸೊ ಹಾಗಾಗಿ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇನಂದ್ರೆ ನಮ್ಮೆಲ್ಲರಿಗೆ ನ್ಯಾಯ ಕೊಡಿಸ್ಬೇಕು ಸರ್. ನನ್ನ ಹೆಸರು ಉಮೇಶ್ ಅಂತ. ಆಕ್ಚುಲಿ ಪೈಲಟ್ ಪ್ಲಾಂಟ್ ಹಾಕಿರೋದು ಸ್ಥಳೀಯರಿಗೋಸ್ಕರ. 2010ರಲ್ಲಿ NOC ಕೊಟ್ಟಿದ್ದಾರೆ ಪಂಚಾಯತಿ ಕಡೆಯಿಂದ. ಏನ್ ಮಾಡ್ಬೇಕು, 200 ಜನಕ್ಕೆ ಅಪಾಯಿಂಟ್ ಕೊಡ್ಬೇಕಂತ ಮಾಡಿರೋದು. ಆಮೇಲೆ NMDCನೇ ನಡೆಸ್ಬೇಕು, ಯಾವ್ದು ಕಾರಣಕ್ಕೆ ಪ್ರೈವೇಟಿಗೆ ಕೊಡಬಾರ್ದು ಅಂತ ಹೇಳಿದ್ದಾರೆ. ಇವರು ಪ್ರೈವೇಟಿಗೆ ಕೊಟ್ಟು ನಮ್ಮನ್ನ ಇವ್ರೇನ್ ನಮ್ಮನ್ನ ಅಪಾಯಿಂಟ್ ಮಾಡ್ಕೊಂಡಿಲ್ಲ. ನಾವು ಪ್ರೈವೇಟಲ್ಲಿ ದುಡಿತಿದ್ವಿ. 15ರಿಂದ 20 ಸಾವಿರ ರೂಪಾಯಿ ದುಡಿಯೋದು ನಾವು ಅಷ್ಟೇ. 15ರಿಂದ 20 ಸಾವಿರ ರೂಪಾಯಿ ಕೊಡ್ತಿದ್ರೆ, ಆಮೇಲೆ ಈಗ ಪ್ರೈವೇಟ್ಗೆ ಮೊದಲೆಲ್ಲ ಓಎಂಡಮ್ ಆಗ್ತಾ ಇತ್ತು.
ಎರಡೇ ದಿನ ಕುಂದಿರ್ಸಿದ್ರು, ರಿನ್ಯೂವಲ್ ಆದ್ಮೇಲೆ ಮತ್ತೆ ಇದು ಮಾಡ್ತಿದ್ರು. ಈಗ ಪ್ರೈವೇಟ್ ಕೊಟ್ಟಿದ್ರೆ ನಮ್ಗೆ ಏನಿಲ್ಲ ಅಣ್ಣ, ಇಲ್ಲಿ ನಮಗೆ ಸ್ಥಳೀಯರಿಗೆ ಕೆಲಸ ಕೊಡ್ಬೇಕು ಒಂದು, ಇಲ್ಲಾಂದ್ರೆ ಬಂದ್ ಮಾಡ್ಕೊಂಡು ಹೋಗ್ಲಿ, ಪ್ಲಾಂಟ್ ಬಂದ್ ಮಾಡ್ಲಿ. ಈಗ ಏನು ನಾವು ಧೂಳ ಎಲ್ಲ ಕಷ್ಟ ಮಿಶ್ರಗಳೆಲ್ಲ ಇಲ್ಲೇ ಇದೆ, ಮತ್ತೆ ಅಪಾಯಿಂಟ್ ಮಾಡ್ಕೊಂಡ್ ಬರೋದು ನಾರ್ತ್ ಇಂಡಿಯನ್ ಸೈಡ್. ಈಗ ಅದಕ್ಕೆ ನಮ್ದೇನು ಸಮಸ್ಯೆ ಏನಿಲ್ಲ, ನಮ್ಗೇನು ಇವ್ರೇನು ಅಪಾಯಿಂಟ್ ಕೊಟ್ಟಿಲ್ಲ. ಇಲ್ಲಿ ಪ್ರೈವೇಟ್ ದುಡ್ಸಕ್ಕೆ ಈ ತರ ಮಾಡ್ತಾ ಇದಾರೆ. NMDC ಬರೇ ಮಾಡೋದು ದೌರ್ಜನ್ಯ ಬಡವ್ರ ಮೇಲೆ. ಈಗ 500 ಜನ ಕುಟುಂಬದವರು ನಾವು ಬೀದಿ ಪಾಲಿಗೆ ಬಂದಿದೀವಿ. ನಮಗೆ ಯಾರು ಹೊಣೆ ಸರ್? ಇದು ನಿಮ್ಮ ಮುಖಾಂತರ ಹೇಳ್ತೀನಿ. ಧನ್ಯವಾದ. ತಮ್ಮ ಹೆಸರು ಹೇಳ್ರಿ. ಸರ್ ಹುಲ್ಗೇಶ್ ಅಂತೇಳಿ. ಹುಲ್ಗೇಶ, ಸರ್. ಇವತ್ತು ನಿಮಗೆ ಆಗಿರೋ ಸಮಸ್ಯೆ ಏನು? ನಿಮಗೆ ಸರ್ ನಮ್ಗೆ ಆಗಿರೋ ಸಮಸ್ಯೆ ಏನಂದ್ರೆ 10 ವರ್ಷಗಳ ಕಾಲ NMDC ಪೈಲಟ್ ಪ್ಲಾಂಟ್ ಕೆಲಸ ಮಾಡ್ತಿದ್ವಿ. 10 ವರ್ಷಗಳಾದ ನಂತರ ಈಗ ನವೆಂಬರ್ 18 ಒಳಗೆ ಏನು ODM ಕಾಂಟ್ರಾಕ್ಟ್ ಅನ್ನೋದು ಕ್ಲೋಸ್ ಆಗಿದೆಯಲ್ಲ, ಅಲ್ಲೇವರೆಗೆ ಬೇರೆ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಲೀಸಿಗೆ ಕೊಟ್ಟಿದ್ದಾರೆ. ಈಗ ಆ ಲೀಸ್ ಕೊಟ್ಟಿರೋ ಕಾಂಟ್ರಾಕ್ಟ್ ಯಾರಂತ ನಮಗೆ ಗೊತ್ತಿಲ್ಲ. ಏಕಬಿಕ್ಕವಾಗಿ ಆ ಕಾಂಟ್ರಾಕ್ಟ್ ಬಂದಿಲ್ಲ, ಏನಿಲ್ಲ, ನಮ್ ಕೆಲಸದಿಂದ ತಗೊಂಡಿಲ್ಲ. ಆ ಕಾಂಟ್ರಾಕ್ಟ್ ಬರೋವರೆಗೂ ನಿಮ್ಗೆ ಕೆಲಸ ಇಲ್ಲ ಅಂತ NMDC ಹೇಳ್ತಿದ್ರು. ನಾವು ಬಂದ್ಬಿಟ್ಟು NMDC 2-3 ಸತಿ ಬಂದು ಕೇಳಿದ್ರೆ ನಿಮಗೆ ಕಾಂಟ್ರಾಕ್ಟ್ ಬರ್ಲಿ ಅಂತ ಒಂದು ವಾರದಿಂದ ಹೇಳ್ತಿದ್ರೆ, ಆದ್ರೂ ಅವ್ರು ಕಾಂಟ್ರಾಕ್ಟ್ ಬರಲಿಲ್ಲ. ನಾವು 3-4 ಸತಿ ಇಂಪ್ರಮೇಷನ್ ಮಾಡಿದ್ವಿ. ಅವ್ರೇನು ಖರ್ಚಿಲ್ಲ ಅಂದ್ರೆ ನಾವು ಧರಣಿ ಕೊಡೋದಂತ ಗ್ಯಾರಂಟಿ ಅಂತ ಹೇಳಿ ಒಂದು ವಾರದಿಂದ ಇಂಪ್ರಮೇಷನ್ ಮಾಡಿದ್ವಿ ಸರ್. ನಾವು ಹಾಗಾಗಿ ಇವ್ರು ಯಾವ್ದೇ ರೆಸ್ಪಾನ್ಸ್ ಮಾಡಲಿಲ್ಲ. ನಾವು ನಿನ್ನೆ MP ಸಾರ್ನ ಕಂಡಿದ್ವಿ, MP ಸಾರ್ ಕೂಡ ಗಮನಕ್ಕೆ ತಂದಿದ್ವಿ. ಸರ್ ಈ ತರ ಆಗಿದೆ, ಸಡನ್ ವಾಗಿ 450 ಜನ ಕಾರ್ಮಿಕರು ಹೊರ ಹಾಕಿದ್ದಾರೆ, ಇದು ನಮಗೆ ಬಹಳ ಅಧಿಕೃತವಾಗಿದೆ ಸರ್ ಅಂತ ಹೇಳಿದ ತಕ್ಷಣ, ಆಯ್ತು ನೀವು ಶಾಂತಿಯುತವಾದ ಒಂದು ಧರಣಿಯನ್ನು ಇದು ಮಾಡಿ ನಾನು ಬರ್ತೀನಿ ಅಂತ ಸಾರು ಹೇಳಿದಾರೆ ಸರ್. ಅವರು ಕೂಡ ಬಂದು ನಮ್ಗೆ ಸಾಥ್ ಕೊಡ್ತೀನಿ ಅಂತ ಹೇಳಿದ್ರೆ, ಇಷ್ಟು ಜನ ಕಾರ್ಮಿಕರು ಅನ್ಯಾಯ ಆಗಿರೋದು ನಮಗೆ ಬಹಳ ತೊಂದರೆ ಅನುಭವಿಸಿದೆ ಸರ್. ಎಷ್ಟು ಜನ ಇದ್ರಿ ನೀವು? ಇಲ್ಲ 450 ಜನ ಇದ್ದೀವಿ ಸರ್. 2 ಪ್ಲಾಂಟ್ ಬೆನಿಫಿಕೇಶನ್ ಪೈಲಟ್ ಪ್ಲಾಂಟ್ ಅಂತ ಹೇಳಿ 450 ಜನ ಇದೀವಿ ಸರ್. ಇದುವರೆಗೂ NMDC ಅವರು ನೀವು ಯಾವತ್ತು ಕೆಲಸದಿಂದ ಬರ್ಬೇಕಂತ ಕೂಡ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಹೇಳ್ತಾರ ನಿಮಗೆ 50-50 ತಗೋಬಹುದು, ಇಲ್ಲ ತಗೋದೇ ಇರ್ಬೋದು, ಇಲ್ಲ 3 ತಿಂಗಳು ಹೊರಗಡೆ ಕುಂದಿರೋದು. ಅದಕ್ಕೆ ನಾವು 3 ತಿಂಗಳು ಹೊರಗಡೆ ಕುಂದಿರ್ತಿಲ್ಲನಲ್ಲ, 3 ತಿಂಗಳು ಪೇಮೆಂಟ್ ಕೊಡಲ್ಲ. 10 ವರ್ಷಗಟ್ಟಲೆ ಫ್ಯಾಕ್ಟ್ರಿ ಕೆಲಸ ಮಾಡಿವಿ, 3 ತಿಂಗಳು ಪೇಮೆಂಟ್ ನಮಗೆ ದೊಡ್ಡದಾಗ್ತದೆ NMDCಗೆ ಅಂತ ಕೂಡ ಕೇಳಿದ್ವಿ ಸರ್. ಅವ್ರು ಯಾವ್ದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು ಕೂಡ ದೊಡ್ಡವ್ರ ಹತ್ರ ಎಲ್ಲರ ಹತ್ರ ಮಾತಾಡಿದ್ವಿ. ಇದವರಿಗೆ ಯಾವ್ದೇ ಇದು ಮಾಡೋದಕ್ಕೋಸ್ಕರ ನಾವೆಲ್ಲ ಕಾರ್ಮಿಕರೆಲ್ಲ ಸೇರಿ ಒಗ್ಗೂಡಿ ಬಂದು ಧರಣಿಯನ್ನು ಕುಂದಿರ್ತೀವಿ ಸರ್. ನಮಗೆ ನ್ಯಾಯ ಸಿಗೋವರೆಗೂ ನಾವು ಯಾವ್ದೇ ಧರಣಿಯನ್ನು ಬಿಡೋದಿಲ್ಲ ಸರ್. ನಮಗೆ ಬಂದು ನ್ಯಾಯ ಕೊಡಿಸಿದ್ದೆ ನಿಜ ಆದ್ರೆ ನಾವು ಅವತ್ತು ಧರಣಿನ ಇದು ಮಾಡ್ತೀವಿ ಅಂತ ಹೇಳ್ತಿದೀವಿ ಸರ್. ನಮ್ಮ ಊರಲ್ಲಿ ಕೆಲಸ ಕೊಟ್ಟಾರೆ, ಸುತ್ತಮುತ್ತ ಹಳ್ಳಿಗಳಿರ್ತಕ್ಕಂಥ ಜನಗಳಿಗೆ ಕೆಲಸ ಕೊಟ್ಟಾರೆ ಅಂತ ಸುಮ್ಮನಿದ್ದಾರೆ. ಇವತ್ತು ನಿಮ್ಗೆ ಏನಾದ್ರು ಕೆಲಸ ಕೊಟ್ಟಿಲ್ಲ ಅಂದ್ರೆ ಆ ಸುತ್ತಮುತ್ತ ಹಳ್ಳಿಗಳು ನಿಮ್ ಜೊತೆ ಸೇರ್ತಾರೆ. ಸುತ್ತಮುತ್ತ ಹಳ್ಳಿಗಳಿರ್ತಕ್ಕಂಥ ರೈತರು ಎಲ್ಲರೂ ಕೂಡ ನಿಮ್ ಜೊತೆ ಸೇರಿ ಹೋರಾಟ ಮಾಡಬೇಕಾಗುತ್ತೆ. ನಾವು ಇದು ನಮ್ಮದು NMDC, ಸರ್ಕಾರದಲ್ಲ. ನಾವು ಬೆಳೆಸತಕ್ಕಂಥ NMDC, ಜನಗಳ ತೆರಿಗೆಯಿಂದ ಕಟ್ಟಿರ್ತಕ್ಕಂಥ NMDC. ಇವತ್ತು ಸರ್ಕಾರ ಸಂಸ್ಥೆಗಳು ಎಲ್ಲಿಂದ ಬಂದಿದೆ? ಎಸ್ಟಾಬ್ಲಿಷ್ಮೆಂಟ್ ಎಲ್ಲಿಂದ ಆಗಿದೆ? ಜನಗಳ ತೆರಿಗೆಯಿಂದ ಇವತ್ತು ದಿವಸ ಕಟ್ಟಿರ್ತಕ್ಕಂಥ NMDCನ ಇವತ್ತು ಬೇರೆಯವ್ರಿಗೆ ಇವತ್ತು ಮಾರ್ತಾ ಇದ್ದಾರೆ.